ನಮಸ್ಕಾರ ಗುರು, ನೀ ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ದಾಖಲೆ ಮಾಡ್ಕೊಂಡು ಅವಿನಾಶ್ 14 ಪಾಯಿಂಟ್ ಅಂತರದ ಗೆಲ್ತು ಅಂತ ಹೇಳಬೇಕು. 53-39 ಫುಲ್ ಟೈಮ್ ಸ್ಕೋರ್ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ಸೇರ್ ನಿಲ್ಸ್ಕೋಬೇಕಿತ್ತು ಇವತ್ತಿನ ಮ್ಯಾಚ್ ಅಂತ ಹೇಳಬೇಕು. ನಮ್ಮ ಹೋಮ್ ಗ್ರೌಂಡಲ್ಲಿ ಸೋತಿದ್ದ ಅವರಿದೆ, ಈಗ ಅವರ ಹೋಮ್ ಗ್ರೌಂಡಲ್ಲಿ ಸೋಸ್ತು ಹರಿಯಾಣ ಅಂತ ಹೇಳಬೇಕು. ನಮ್ಮ ಸುಶೀಲ್ ಆಗಿರ್ಬೋದು, ಸುಮಾರು ಜನ ಆಟಗಾರರು ದಾಖಲೆ ಮಾಡಿರಿ ಇವತ್ತಿನ ಮ್ಯಾಚಲ್ಲಿ ಅಂತ ಹೇಳಬೇಕು. ಏನು ದಾಖಲೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ಇವತ್ತು ಇತಿಹಾಸ ನಿರ್ಮಿಸಿರುವ ಬೆಂಗಳೂರು ಬುಲ್ಸ್ ಆಟಗಾರ ಅಂತ ಹೇಳಬೇಕು. ಮುಯ್ಯ ಸೇರಿಸ್ಕೊಂಡ್ರೆ ನಮ್ಮ ಬೆಂಗಳೂರು ಬುಲ್ಸ್ ಗೂಳಿಗಳು ಅಂತ ಹೇಳಬೇಕು ಗುರು. ಒಟ್ಟಾರೆ ಲಾಸ್ಟ್ ಮ್ಯಾಚ್ ಗೆಲುವಿನಿಂದ ಮುಗಿಸಿರುವ ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಮತ್ತೆ ವಿಕಾಸ್ ಕೊಂಡವರು ಕೂಡ ದಾಖಲೆ ಮಾಡಿದೆ ಅಂತ ಹೇಳಬೇಕು. PK ಇತಿಹಾಸದಲ್ಲಿ ಅವರು 800 ಗಡಿ ದಾಟಿದ್ದಾರೆ ಅಂತ ಹೇಳಬೇಕು. ರೈಟ್ ಪಾಯಿಂಟ್ ಅಂತ ಹೇಳಬೇಕು. ಯಾರು ಎಷ್ಟು ಪಾಯಿಂಟ್ ಆಡ್ರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ಎರಡು ತಂಡದಿಂದ ರೈಟ್ ಪಾಯಿಂಟ್ ನೋಡ್ತಾರೆ ಬೋದ್ಯ 23 ಹರಿಯಾಣ ತಾಂಡಿದ್ರೆ ರೈಟ್ ಪಾಯಿಂಟ್ ನಮ್ಮ ಬೆಂಗಳೂರು ಬುಲ್ಸ್ 31 ಪಾಯಿಂಟ್ ಆಡಿದೆ ಅಂತ ಹೇಳಬೇಕು. ಸೂಪರ್ ರೈಡ್ ಒಂದಿದೆ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ. ಮತ್ತೆ 11 ಟ್ಯಾಕಲ್ ಪಾಯಿಂಟ್ ಹರಿಯಾಣ ಮಾಡಿದ್ದಾರೆ, ಮತ್ತೆ 16 ಟ್ಯಾಕಲ್ ಪಾಯಿಂಟ್ ನಾವು ಮಾಡಿದೆ ಅಂತ ಹೇಳಬೇಕು. ಮತ್ತೆ 2 ಬಾರಿ ಆಲ್ಔಟ್ ಮಾಡಿದ್ವಿ, 3 ಬಾರಿ ಆಲ್ಔಟ್ ಮಾಡಿದ್ವಿ ಅಂತ ಹೇಳಬೇಕು. ಅವರು 1 ಬಾರಿ ಮಾಡಿದ್ದಾರೆ ಅಂತ ಹೇಳಬೇಕು ಗುರು. ಇನ್ನು ರೈಟಿಂಗ್ ವಿಚಾರಕ್ಕೆ ಬತ್ತು ಅಂತಾರೆ ಗುರು. ನಮ್ಮ ಸುಶೀಲ್ 22 ರೈಟ್ ಪಾಯಿಂಟ್ ಮಾಡಿದ್ರು ಅಂತ ಹೇಳಬೇಕು. ವಿಶ್ವ ದಾಖಲೆ ಮಾಡಿದ್ರು ಅಂತ ಹೇಳಬೇಕು. ಮತ್ತೆ ಅಕ್ಷಿತ್ ದುಲ್ ಅವರು 8 ರೈಟ್ ಪಾಯಿಂಟ್ ತಾಡ್ರು ಅಂತ ಹೇಳಬೇಕು. ಮತ್ತೆ ಬಾಬು ಅವರು ಐಫೈನ ಗಳಿಸಿದ್ರು ಅಂತ ಹೇಳಬೇಕು. ಮತ್ತೆ ಸುಬ್ರಹ್ಮಣ್ಯ ಅವರು ಕೂಡ ಐಫೈನ ಗಳಿಸಿದ್ರು ಅಂತ ಹೇಳಬೇಕು. ರೋಹಿತ್ ಅವರು ಕೂಡ 4 ಟ್ಯಾಕಲ್ ಪಾಯಿಂಟ್ ತಾಡಿದ್ರು ಅಂತ ಹೇಳಬೇಕು ಗುರು. ರಣ್ ಸಿಂಗ್ ಅವರು ಕೂಡ 2 ಟ್ಯಾಕಲ್ ಪಾಯಿಂಟ್ ತಾಡಿದ್ರು ಅಂತ ಹೇಳಬೇಕು. ವಿಕಾಸ್ ಕೊಂಡಲ್ಲಿ 1 ರೈಟ್ ಪಾಯಿಂಟ್ ತಾಂಡಿ 800 ಗಡಿ ದಾಟಿದ್ರು ಅಂತ ಹೇಳಬೇಕು. ಮತ್ತೆ ಪಾಟಿಕ್ ಅವರು ಗ್ರೀನ್ ಕಾರ್ಡ್ ತಾಂಡಿ 2 ನಿಮಿಷ ಈಚೆ ಕೂತ್ಕೊಂಡು ನಂತರ ಬಂದು ಐಫೈನ ಗಳಿಸಿದ್ರು ಅಂತ ಹೇಳಬೇಕು. ಆದರೂ ಕೂಡ ಒಳ್ಳೆ ಫೈಟ್ ಕೊಟ್ಟು 14 ಪಾಯಿಂಟ್ ಅಂತ ಗೆಲ್ತು ಅಂತ ಹೇಳಬೇಕು. ಮತ್ತೆ ಬೆಂಗಳೂರು ಬುಲ್ಸ್ ಅವರು 8ನೇ ಸ್ಥಾನಕ್ಕೆ ಜಿಗಿದ್ರು ಅಂತ ಹೇಳಬೇಕು. ಏನೋ ಅಷ್ಟೊಂದು ವ್ಯತ್ಯಾಸ ಆಗಲಿ 8ನೇ ಸ್ಥಾನಕ್ಕೆ ಜಿಗಿದ್ರು ಅಂತ ಹೇಳಬೇಕು. ಇವತ್ತಿನ ಮ್ಯಾಚ್ ಹೇಗಿತ್ತು ಅಂತ ಕಳ್ಸ ಕಮೆಂಟ್ ಮಾಡಿ ಗುರು. ಬೆಂಗಳೂರು ಬುಲ್ಸ್ ನಿಮಗೆ ಯಾರ ಆಟ ಇಷ್ಟ ಆಯ್ತು ಅಂತ ಕಳ್ಸ ಕಮೆಂಟ್ ಮಾಡಿ. ಇವತ್ತು ದಾಖಲೆ ಮೇಲೆ ದಾಖಲೆ ಇಬ್ಬರು ಐಫೈನ ಗಳಿಸಿದ್ರು. ಮತ್ತು ಈ ಸೀಸನ್ಲಿ ಮೊದಲನೇ ಬಾರಿಗೆ ಬೆಂಗಳೂರು ಬುಲ್ಸ್ ಅವರು 50ರ ಗಡಿ ದಾಟಿದ್ರು ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಇದೊಂದು ದಾಖಲೆ ಅಂತ ಹೇಳಬೇಕು. ಅವಿನಾಶ್ ಅಂತ ಹೇಳಬೇಕು. ಇದೆಷ್ಟು ಪ್ಲೇಯಿಂಗ್ ಲೆವೆನ್, ಇದೇ ಸ್ಟಾರ್ಟಿಂಗ್ ಸೆವೆನ್ ಮದಿಂದ ಆಡ್ತಾರೆ ಬೆಂಗಳೂರು ಬುಲ್ಸ್. ಯಾವ ಲೆವೆಲ್ ಇರೋಂತ ನೀವೇ ಕಳ್ಸ ಕಮೆಂಟ್ ಮಾಡಿ ಗುರು. ಶಿವನ ಎಷ್ಟು ತಡ ಬಂದು ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಮುಂದಿನ ಸಲ ಕಪ್ ನಮ್ಮ ದೇಶ, ಆದ ಸಲ RCB ಕಪ್ಪು ಪಕ್ಕ ಬಿಡಿ, ಏನು ಡೌಟೇ ಇಲ್ಲ ಗುರು. ನೀವೇ ಅಂತೀರಾ?